ನಮಸ್ಕಾರ. ಇವತ್ತು ನಾವು ಮಾತಾಡ್ತಿರೋದು ಇಸ್ರೇಲ್ ಮತ್ತು ಇರಾನ್ ನಡುವಿನ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ. ದಶಕಗಳಿಂದ ಇದ್ದ ಒಂದು ನೆರಳಿನ ಯುದ್ಧದ ನಂತರ ಇದೇ ಮೊದಲ ಬಾರಿಗೆ ಎರಡು ದೇಶಗಳು ನೇರವಾಗಿ ಮಿಲಿಟರಿ ಸಂಘರ್ಷಕ್ಕೆ ಇಳಿದಿವೆ. ಇದು ನಿಜಕ್ಕೂ ಒಂದು ದೊಡ್ಡ ತಿರುವು. ಹೌದು, ಇದೊಂದು ಅಭೂತಪೂರ್ವ ಘಟನೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ನೇರವಾದ ಹೊಡೆದಾಟ ಇರಲಿಲ್ಲ. ಈಗ ಪರಿಸ್ಥಿತಿ ಪೂರ್ತಿ ಬದಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಹೊಸ ಆತಂಕ ಶುರುವಾಗಿದೆ. ಸರಿ, ನಮ್ಮತ್ರ ಇರೋ ಕೆಲವೊಂದು ಮೂಲಗಳ ಆಧಾರದ ಮೇಲೆ ಈ ಸಂಘರ್ಷ ಯಾಕೆ ಈಗ ಉಲ್ಬಣವಾಯಿತು, ಮುಖ್ಯವಾದ ಘಟನೆಗಳು ಏನ್ ನಡೆದವು, ಅದರ ಪರಿಣಾಮಗಳೇನು, ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆಲ್ಲ ಹೇಗೆ ಪ್ರತಿಕ್ರಿಯೆ ಬಂತು ಅಂತ ಸ್ವತಃ ಆಳವಾಗಿ ನೋಡೋಣ ಅಲ್ವಾ? ಖಂಡಿತ. ಈ ಘಟನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಮೂಲಗಳು ನಮಗೆ ಹೇಗೆ ಒಂದು ಟೈಮ್ಲೈನ್ ಕೊಡ್ತವೆ, ಮತ್ತೆ ಅದರ ಹಿಂದಿನ ತಂತ್ರಗಾರಿಕೆ ಏನು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ತಿಳಿಸ್ತವೆ. ಓಕೆ, ಹಾಗಾದ್ರೆ ಮೊದಲಿಗೆ ಜೂನ್ 13ರಂದು ಶುರುವಾದ ಇಸ್ರೇಲ್ನ ಆಪರೇಷನ್ ರೈಸಿಂಗ್ ಲಯನ್ನಿಂದ ಶುರು ಮಾಡೋಣ. ಇದು ಸಣ್ಣದೇನಲ್ಲ ಅಲ್ವಾ? ಅಲ್ವೇ ಅಲ್ಲ, ಇದು ಬಹಳ ದೊಡ್ಡ ಮಟ್ಟದ ವಾಯುದಾಳಿ. ಇರಾನ್ನ 100ಕ್ಕೂ ಹೆಚ್ಚು ಕಡೆ ನಥಾಂಜ್ ಪರಮಾಣು ಸ್ಥಾವರ, ಆಮೇಲೆ IRGC ಅಂತಾರಲ್ಲ, ರೆವಲ್ಯೂಷನರಿ ಗಾರ್ಡ್ಸ್, ಅವರ ಕ್ಷಿಪಣಿ ತಾಣಗಳು, ತೆಹರಾನ್ನಲ್ಲಿರೋ ಸೇನಾ ಮೂಲಸೌಕರ್ಯ ಅಷ್ಟೇ ಯಾಕೆ ಸರ್ಕಾರಿ ಮೀಡಿಯಾ ಸೆಂಟರ್ಗಳ ಮೇಲೂ ದಾಳಿ ನಡೆತು ಅಂತ ವರದಿಗಳು ಹೇಳ್ತವೆ. ಅಷ್ಟೇ ಅಲ್ಲ, ಕೆಲ ಹಿರಿಯ ಕಮಾಂಡರ್ಗಳು ಹುಸೈನ್ ಸಲಾಮಿ ಅವರ ಹೆಸರು ಕೇಳಿಬಂತು, ಮತ್ತೆ ಕೆಲ ಪರಮಾಣು ವಿಜ್ಞಾನಿಗಳ ಹತ್ಯೆ ಆಗಿದೆ ಅಂತಾನೂ ಸುದ್ದಿ ಇದೆ. ಇದು ನಿಜಕ್ಕೂ ದೊಡ್ಡ ಎಸ್ಕಲೇಷನ್ ಅಲ್ವಾ? ಹೌದು. ಅದಕ್ಕಿಂತ ಮುಂಚೆನೇ ಜೂನ್ 13-15ರ ಮಧ್ಯದಲ್ಲಿ ಮೊಸಾದು ಕೆಲವು ಡ್ರೋನ್ಗಳನ್ನ ಬಳಸಿ ಇರಾನ್ನ ವಾಯು ರಕ್ಷಣಾ ವ್ಯವಸ್ಥೆಯನ್ನ ನಿಷ್ಕ್ರಿಯಗೊಳಿಸಿತ್ತು ಅನ್ನೋ ಒಂದು ವರದಿನೂ ಇದೆ. ಪೂರ್ವ ತಯಾರಿ ಚೆನ್ನಾಗಿ ನಡೀತಿತ್ತು ಅನಿಸ್ತೆ. ಓ, ಹಾಗಾದ್ರೆ ಪ್ಲಾನ್ ಮಾಡಿದ ಹಾಗಿದೆ. ಸರಿ, ಇದಕ್ಕೆ ಇರಾನ್ ಸುಮ್ಮನೆ ಕೂರ್ಲಿಲ್ಲ ಅಲ್ವಾ? ಅವರ ಪ್ರತಿಕ್ರಿಯೆ ಹೇಗಿತ್ತು? ಇಲ್ಲ, ಖಂಡಿತ ಸುಮ್ನಿರ್ಲಿಲ್ಲ. ಜೂನ್ 16ರಂದು ಅವರು ಟ್ರೂ ಪ್ರಾಮಿಸ್ 3 ಅಂತ ಒಂದು ಕಾರ್ಯಾಚರಣೆ ಶುರು ಮಾಡಿದ್ರು. ಇದು ಅವರ ಪ್ರತೀಕಾರ. ಟ್ರೂ ಪ್ರಾಮಿಸ್ 3 ಇದರ ಪರಿಣಾಮಗಳೇನು? ಇದರಲ್ಲಿ ಅವರು ಇಸ್ರೇಲ್ನ ಟೆಲವೀವ್, ಹೈಫಾ ಈ ತರಹದ ಮುಖ್ಯ ನಗರಗಳ ಮೇಲೆ ಕ್ಷಿಪಣಿ ಮತ್ತೆ ಡ್ರೋನ್ಗಳಿಂದ ದಾಳಿ ಮಾಡಿದ್ರು. ಟೆಲವೀವ್ನಲ್ಲಿರೋ US ರಾಯಭಾರ ಕಚೇರಿಗೂ ಸ್ವಲ್ಪ ಹಾನಿಯಾಗಿದೆ ಅಂತ ವರದಿಯಿದೆ. ಕೆಲವು ನಾಗರಿಕರ ಸಾವು ನೋವುಗಳೂ ಆಗಿವೆ. ಕನಿಷ್ಠ 5 ಜನ ಸತ್ತಿದ್ದಾರೆ, ತುಂಬ ಜನ ಗಾಯಗೊಂಡಿದ್ದಾರೆ ಅಂತ ವರದಿಗಳು ಹೇಳ್ತವೆ. ಅಯ್ಯೋ, ದಾಳಿ ಪ್ರತಿದಾಳಿ ನಿರಂತರವಾಗಿ ನಡೀತಾನೆ ಇದೆ ಅನಿಸುತ್ತೆ. ಹೌದು, ಆ ನಂತರವೂ ಪ್ರತಿದಿನ ವಾಯುದಾಳಿಗಳು ಆಗ್ತಾನೇ ಇವೆ. ಇರಾನ್ ಕಡೆಯಿಂದ ಇಸ್ರೇಲಿ ನಗರಗಳು, ಸೇನಾ ನೆಲೆಗಳ ಮೇಲೆ ಟಾರ್ಗೆಟ್ ಮಾಡಿದ್ರೆ, ಇಸ್ರೇಲ್ ಕಡೆಯಿಂದ US ಅಧ್ಯಕ್ಷ ಟ್ರಂಪ್ ಹೇಳ್ದ ಹಾಗೆ ಇರಾನ್ನ ವಾಯುಪ್ರದೇಶದ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಸಂಘರ್ಷದಲ್ಲಿ ಸಾಮಾನ್ಯ ಚಂದ್ರಪಾಳೇನು, ಸಾವು ನೋವುಗಳ ಬಗ್ಗೆ ಏನಾದರೂ ನಿರ್ದಿಷ್ಟ ಅಂಕಿಅಂಶಗಳಿವೆಯಾ? ಅಂದಾಜಿನ ಪ್ರಕಾರ ಇರಾನ್ನಲ್ಲಿ ಸುಮಾರು 274ರಿಂದ 400ಕ್ಕೂ ಹೆಚ್ಚು ಜನ ಸತ್ತಿರ್ಬೋದು ಅಂತ ಹೇಳಲಾಗ್ತಿದೆ. ಇಸ್ರೇಲ್ನಲ್ಲಿ 24ರಿಂದ 30 ಸಾವುಗಳು ವರದಿಯಾಗಿವೆ. ಇರಾನ್ನಲ್ಲಿ ಮುಖ್ಯವಾಗಿ ತೆಹರಾನ್ನಿಂದ ಲಕ್ಷಾಂತರ ಜನ ಬೇರೆ ಕಡೆ ಉತ್ತರ ಪ್ರಾಂತ್ಯಗಳಿಗೆ ಹೋಗಿದ್ದಾರೆ. ಓ, ಲಕ್ಷಾಂತರ ಜನ! ಹೌದು. ಇದರಿಂದಾಗಿ ಅಲ್ಲಿ ಇಂಧನದ ಕೊರತೆ, ಮೂಲಸೌಕರ್ಯದ ಮೇಲೆ ವಿಪರೀತ ಒತ್ತಡ, ಆಮೇಲೆ ಇಂಟರ್ನೆಟ್, ಸೋಷಿಯಲ್ ಮೀಡಿಯಾಗಳ ಮೇಲೆಲ್ಲ ನಿರ್ಬಂಧಗಳು, ಹೀಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಇಲ್ಲಿ ಇನ್ನೊಂದು ಆತಂಕಕಾರಿ ವಿಷಯ ಪರಿಸರದ ಮೇಲಿನ ಪರಿಣಾಮ. ಪರಮಾಣು ಸ್ಥಾವರಗಳ ಹತ್ತಿರ ದಾಳಿ ನಡೆದಿದೆಯಲ್ಲ? ಹೌದು. ಅದರಿಂದಾಗಿ ಪರ್ಷಿಯನ್ ಗಲ್ಫ್ ನೀರಿನಲ್ಲಿ ವಿಕಿರಣದ ಮಟ್ಟ ಹೆಚ್ಚಾಗಿರಬಹುದಾ ಅಂತ ಕತಾರ್ ನಿಗಾ ವಹಿಸಿದೆ ಅಂತ ಮೂಲಗಳು ಹೇಳುತ್ತಿವೆ. ಇದು ಕೇವಲ ಯುದ್ಧ ಅಷ್ಟೇ ಅಲ್ಲ, ದೀರ್ಘಕಾಲದ ಪರಿಣಾಮಗಳು ಇರಬಹುದು. ಖಂಡಿತ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದ್ರೆ, ಅಮೆರಿಕ ಟ್ರಂಪ್ ಆಡಳಿತದಲ್ಲಿ ಇಸ್ರೇಲ್ಗೆ ಗಟ್ಟಿಯಾಗಿ ಬೆಂಬಲ ಕೊಡ್ತಿದೆ. ಅಲ್ಲಿಗೆ ಯುದ್ಧ ನೌಕೆಗಳು, ಯುದ್ಧ ವಿಮಾನಗಳನ್ನೆಲ್ಲ ಕಳಿಸಿದ್ದಾರೆ. ಆದ್ರೆ ಒಂದು ವಿಷಯ ಗಮನಿಸಬೇಕು. ಇಸ್ರೇಲ್ ಇರಾನಿನ ಸರ್ವೋಚ್ಚ ನಾಯಕನನ್ನೇ ಹತ್ಯೆ ಮಾಡುವ ಪ್ರಸ್ತಾಪ ಇಟ್ಟಿತ್ತಂತೆ. ಅದಕ್ಕೆ ಟ್ರಂಪ್ ಒಪ್ಪಿಲ್ಲ ಅಂತ ವರದಿಯಿದೆ. ಯಾಕಂದ್ರೆ ಪರಿಸ್ಥಿತಿ ಇನ್ನಷ್ಟು ಉಲ್ಬಣ ಆಗ್ಬಾರ್ದು ಅನ್ನೋ ಕಾರಣಕ್ಕೆ. ಸೊ ಅಮೆರಿಕದಲ್ಲೇ ಕೆಲವರು ಎಚ್ಚರಿಕೆಯಿಂದ ಇರಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಸರಿ, ಇನ್ನು ಬೇರೆ ದೇಶಗಳು G7, ಯುರೋಪ್ ಸಂಘರ್ಷ ನಿಲ್ಲಿಸಿ ಅಂತ ಕರೆ ಕೊಟ್ಟಿವೆ. ಬ್ರಿಟನ್ ತಮ್ಮ ಸೇನಾ ನೆಲೆಗಳ ರಕ್ಷಣೆಗೆ ಅಂತ ರಾಯಲ್ ಏರ್ಫೋರ್ಸ್ ಜೆಟ್ಗಳನ್ನ ಆ ಕಡೆ ಕಳಿಸಿದೆ. ಆಮೇಲೆ ವಿಶ್ವಸಂಸ್ಥೆ, ಯುರೋಪಿಯನ್ ಯೂನಿಯನ್, ಅರಬ್ ಲೀಗ್, ರಷ್ಯಾ, ಚೀನಾ ಎಲ್ಲರೂ ಸಂಯಮದಿಂದರಿ ಮಾತುಕತೆ ಮಾಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ.
ಈ ದಾಳಿಗೆ ಇಸ್ರಾಯೇಲ್ ಕೊಡ್ತಿರೋ ಕಾರಣವಾದ್ರೂ ಏನು? ನೆತನ್ಯಾಹು ಅವರ ವಾದ ಏನು? ಅವರ ವಾದ ಏನಂದ್ರೆ ಇರಾನ್ ಅಣು ಬಾಂಬ್ ತಯಾರಿಸುವ ಹಂತಕ್ಕೆ ಅಂದ್ರೆ ವೆಪನ್ಸ್ ಗ್ರೇಡ್ ಯುರೇನಿಯಂ ಸಂಗ್ರಹಿಸುವ ಹಂತಕ್ಕೆ ತಲುಪ್ತಾ ಇತ್ತು, ಅದನ್ನ ತಡೆಯೋಕೆ ಮತ್ತೆ ಇಸ್ರೇಲ್ನ ಅಸ್ತಿತ್ವಕ್ಕೆ ಇದ್ದ ಪರಮಾಣು ಬೆದರಿಕೆಯನ್ನ ತಪ್ಪಿಸೋಕೆ ಈ ದಾಳಿಗಳು ಅನಿವಾರ್ಯ ಆಗಿತ್ತು ಅನ್ನೋದು ಅವರ ಸಮರ್ಥನೆ. ಆದ್ರೆ ನಾಗರಿಕ ಪ್ರದೇಶಗಳ ಮೇಲೆ ದಾಳಿ ಮಾಡಿರೋದಕ್ಕೆ ಟೀಕೆಗಳು ಬಂದಿವೆ ಅಲ್ವಾ? ಹೌದು, ಖಂಡಿತ. ನಾಗರಿಕ ಮೂಲಸೌಕರ್ಯಗಳನ್ನ ಗುರಿ ಮಾಡಿದ್ದು ಯುದ್ಧಾಪರಾಧ ಆಗ್ಬೋದು ಅಂತ ಕೆಲವರು ಹೇಳ್ತಿದ್ದಾರೆ. ಮತ್ತೆ ಈ ಸಂಘರ್ಷ ಇಡೀ ಪ್ರದೇಶವನ್ನೇ ಇರಾಕ್ ಅಥವಾ ಲೀಬಿಯಾದ ಹಾಗೆ ಮತ್ತಷ್ಟು ಅಸ್ಥಿರಗೊಳಿಸಬಹುದು ಅನ್ನೋ ಆತಂಕನೂ ವ್ಯಕ್ತವಾಗಿದೆ. ಹಾಗಾದ್ರೆ ಇದೆಲ್ಲದರ ಒಟ್ಟು ಪರಿಣಾಮ ಏನು? ಮುಖ್ಯವಾಗಿ ಆರ್ಥಿಕತೆ ಮೇಲೆ, ಇಂಧನ ಮಾರುಕಟ್ಟೆ ಮೇಲೆ ಏನು ಪರಿಣಾಮ ಬೀರಬಹುದು? ವಿಶೇಷವಾಗಿ ಹಾರ್ಮುಜ್ ಜಲಸಂಧಿ ಇದೆಯಲ್ಲ, ಅದೇ ಮುಖ್ಯವಾದ ಕಳವಳ. ಹಾರ್ಮುಜ್ ಜಲಸಂಧಿಯಲ್ಲಿ ಏನಾದ್ರೂ ಅಡಚಣೆ ಆದ್ರೆ ಅದು ಇಡೀ ಜಗತ್ತಿನ ತೈಲ ಪೂರೈಕೆ ಮೇಲೆ, ಹಡಗು ಸಾಗಾಟದ ಮೇಲೆ ಭಾರಿ ಪರಿಣಾಮ ಬೀರುತ್ತೆ. ಕಚ್ಚಾ ತೈಲದ ಬೆಲೆಗಳು ಗಗನಕ್ಕೇರಬಹುದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಇದು ಇಸ್ರಾಯೇಲ್-ಇರಾನ್ ನಡುವಿನ ದಶಕಗಳ ಶತ್ರುತ್ವದಲ್ಲಿ ಒಂದು ಹೊಸ, ಬಹಳ ಅಪಾಯಕಾರಿಯಾದ ಅಧ್ಯಾಯ. ನೇರ ಸಂಘರ್ಷ, ಸಾವು-ನೋವುಗಳು, ಲಕ್ಷಾಂತರ ಜನರ ಸ್ಥಳಾಂತರ. ಹೌದು, ಮತ್ತೆ ಪರಿಸರದ ಮೇಲಿನ ಪರಿಣಾಮ, ಜಾಗತಿಕ ಆರ್ಥಿಕತೆಯ ಮೇಲಿನ ಒತ್ತಡ ಇದೆಲ್ಲವೂ ಸೇರಿದೆ. ಅಮೆರಿಕದ ಬೆಂಬಲ ಇದ್ರೂ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ ಅನ್ನೋ ಜಾಗತಿಕ ಆತಂಕ ಇದೆ. ಮುಖ್ಯವಾಗಿ ಇದು ಕೇವಲ ಘಟನೆಗಳ ಸರಣಿಯಲ್ಲ, ಬದಲಾಗಿ ಎರಡೂ ದೇಶಗಳ ತಡೆಯುವ ತಂತ್ರಗಾರಿಕೆ ಇದೆಯಲ್ಲ, ಅದರಲ್ಲಿ ಆದ ಒಂದು ದೊಡ್ಡ ಬದಲಾವಣೆ. ನೆರಳು ಯುದ್ಧದಿಂದ ನೇರ ಯುದ್ಧಕ್ಕೆ ಇಳಿದಿರೋದು. ಖಂಡಿತ ಈ ಚರ್ಚೆಯನ್ನ ಮುಗಿಸೋ ಮೊದಲು ಒಂದು ಕೊನೆಯ ಪ್ರಶ್ನೆ. ನಮ್ಮ ಮೂಲಗಳಿಂದ ಬರುವ ಆದ್ರೆ ನಾವು ನೇರವಾಗಿ ಚರ್ಚಿಸದ ಒಂದು ವಿಷಯ. ಈ ಸಂಘರ್ಷ ಈಗ ಸದ್ಯಕ್ಕೆ ಇಸ್ರೇಲ್ ಮತ್ತು ಇರಾನಿಗೆ ಮಾತ್ರ ಸೀಮಿತವಾಗಿದೆಯಲ್ಲ, ಇದು ಮುಂದಿನ ದಿನಗಳಲ್ಲಿ ಬೇರೆ ಪ್ರಾದೇಶಿಕ ಶಕ್ತಿಗಳನ್ನು ಒಳಗೊಳ್ಳುವ ಹಾಗೆ, ಅಂದ್ರೆ ಇನ್ನಷ್ಟು ದೊಡ್ಡದಾಗಿ ವಿಸ್ತರಿಸುವ ಸಾಧ್ಯತೆ ಇದೆಯಾ? ಇದು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾದ ವಿಷಯ ಅಲ್ವಾ? ಹೌದು, ಇದು ನಿಜಕ್ಕೂ ಗಂಭೀರವಾದ ಪ್ರಶ್ನೆ. ಇದರ ಮೇಲೆ ನಿಗಾ ಇಡಲೇಬೇಕು.